ಈಗಾಗಲೇ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದಸರಾ ರಜದಲ್ಲಿ ರಜೆಯನ್ನು ಬಿಟ್ಟು ಶಿಕ್ಷಕರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ದಿನ ರಜೆ ಕೊಡಿ ಅಂತ ಕೇಳಿದಾರಂತೆ. ಜಾತಿ ಗಣತಿ ಸಮೀಕ್ಷಾದಾರರಿಗೆ ಒಂದು ದಿನ ರಜೆ ಸಿಗುತ್ತಾ ಅಂದರೆ ದಸರಾ ಹಬ್ಬ ಜಂಬೂ ಸವಾರಿ ದಿನ ನಾಡಿದ್ದು ದಸರಾ ರಜೆಯನ್ನು ಕೇಳಿದ್ದಾರೆ ಸರ್ಕಾರಿ ನೌಕರರ ಸಂಘ. ನಾಡಿದ್ದು ಹಬ್ಬ ಇದೆ, ಹಾಗಾಗಿ ಒಂದು ದಿನ ವಿನಾಯಿತಿ ಕೊಡಿ, ಅವತ್ತೊಂದಿನ ನಾವು ಕೆಲಸ ಮಾಡಲ್ಲ ಅಂತ ಮುಖ್ಯ ಕಾರ್ಯದರ್ಶಿಗೆ ಸರ್ಕಾರಿ ನೌಕರರ ಸಂಘ ಪತ್ರವನ್ನು ಬರೆದಿದೆ. ಅಕ್ಟೋಬರ್ 2ರ ಬದಲಿಗೆ ಬೇರೆ ದಿವಸದಲ್ಲಿ ನಾವು ಗಣತಿಯನ್ನು ಮಾಡ್ತೀವಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಈ ಸಮೀಕ್ಷೆ ಬಂದಿರಲಿಲ್ಲ ಅಂದಿದ್ರೆ ಹೆಚ್ಚು ಕಡಿಮೆ 2 ವಾರ ಅವರಿಗೆ ದಸರಾ ರಜೆ ಸಿಕ್ಬಿಡ್ತಾ ಇತ್ತು ಟೀಚರ್ಸ್ಗೆ. ಈಗ ಸಮೀಕ್ಷೆ ಬಂದಿರೋದ್ರಿಂದ ಅವರು ದಸರಾ ರಜಾ ಇದನ್ನು ಮಾಡಿಕೊಂಡು ಕಾಂಪ್ರಮೈಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಬ್ಬದ ದಿನ ಒಂದಿನ ಕೊಡಿ ಅಂತ ಕೇಳಿದ್ದಾರೆ. ಸರ್ಕಾರ ಅಕ್ಟೋಬರ್ 7ನೇ ತಾರೀಕು ಒಳಗಡೆ ಮುಗಿಬೇಕು ಅಂತ ಡೆಡ್ಲೈನ್ ಹಾಕ್ಕೊಂಡಿರೋದ್ರಿಂದ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗೇನಾದರೂ ಮುಖ್ಯ ಕಾರ್ಯದರ್ಶಿಗಳು ತೀರ್ಮಾನ ತಗೊಂಡಿದ್ದಾರಾ ಈ ಲೆಟರ್ಗೆ, ಹೇಗೆ? ಅರವಿಂದ್, ಇನ್ನೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಇವತ್ತಷ್ಟೇ ಅವರು ಲೆಟರ್ ಅನ್ನ ಕೊಟ್ಟಿದ್ದಾರೆ. ಬಟ್ 2ನೇ ತಾರೀಕು ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದಸರಾ ಅವತ್ತು ಹಬ್ಬ ಇರೋದ್ರಿಂದ, ಮೇನ್ ಹಬ್ಬ ಆಗಿರೋದ್ರಿಂದ ಅವತ್ತು ಒಂದು ದಿನ ವಿನಾಯಿತಿಯನ್ನ ಕೊಡಿ, ಆ ಸಮೀಕ್ಷೆಯನ್ನ ಬೇರೆ ದಿನಕ್ಕೆ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೆಡ್ ಲೈನ್ ಅನ್ನ ಒಂದು ದಿನ ವಿಸ್ತರಣೆ ಮಾಡಿ ಅನ್ನುವಂತಹ ಮನವಿಯೇ ಅದು. ಸೊ ಹಾಗಾಗಿ ಏನ್ ಮಾಡ್ತಾ ಸರ್ಕಾರ ಈ ವಿಚಾರದಲ್ಲಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಮೊನ್ನೆ ಸಿಎಂ ಸಭೆ ನಡೆದಾಗ್ಲೂ ಕೂಡ ಖಡಕ್ ಆಗಿ ಹೇಳಿದ್ರು, ಡೆಡ್ ಲೈನ್ ಒಳಗಡೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಲೇಬೇಕು, ಡೆಡ್ ಲೈನ್ ಅನ್ನ ಯಾವುದೇ ಕಾರಣಕ್ಕೂ ವಿಸ್ತರಣೆಯನ್ನ ಮಾಡೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಬಟ್ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದೆ. ಇದನ್ನ ಪರಿಗಣಿಸಿ ಒಂದು ದಿನ ಹಬ್ಬಕ್ಕಾಗಿ ರಜೆಯನ್ನ ಕೊಡ್ಲೇಬೇಕು ಅನ್ನುವಂತಹ ಮನವಿಯನ್ನ ಮಾಡಿದೆ. ಸೊ ಹಾಗಾಗಿ ಯಾವ ರೀತಿಯ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ಒಂದಿನ ಆಯಿತು, ಒಂದಿನ ಸ್ಯಾಂಕ್ಷನ್ ಮಾಡ್ಬೋದು. ಬೇಕಾದರೆ ಅಕ್ಟೋಬರ್ 7ನೇ ತಾರೀಕನ್ನು 8ನೇ ತಾರೀಕು ಮುಗಿದ್ರು ಏನು ತೊಂದರೆ ಇಲ್ಲ. ಬಟ್ ದಸರಾ ರಜಾ ಮುಗಿದು ಸ್ಕೂಲ್ಗಳು ಶುರು ಆಗ್ಬಿಡುತ್ತೆ 8ನೇ ತಾರೀಕು, ಹಾಗಾಗಿ ಡೆಡ್ ಲೈನ್ ಹಂಗಿದೆ.